ಅವನು ಗುಡಿಸಲಿ ಅಂತಂದ್ರೆ ಈ ಊರ್ ಗೌಂಟಾನ್ ಜಾಗ ಇರ್ತಾವಲ್ರಿ, ಪಂಚಾಯತಿಯಿಂದ ಗೌಂಟಾನ್ ಜಾಗ ಇರ್ತಾವ ನೋಡ್ರಿ, ಇಲ್ಲಾಂದ್ರೆ ಫಾರೆಸ್ಟ್ ಅಂತ ಇರ್ತಾವಲ್ಲ, ಫಾರೆಸ್ಟ್ ಜಾಗದಾಗ ಗುಡಿಸಲ ಹಾಕಿದ್ದವ. ಫಾರೆಸ್ಟ್ ಜಾಗದಾಗ ಗುಡಿಸಲ, ಅದು ಇಬ್ರ ಗಂಡ ಹಿಂತೀರ, ಮತ್ತೆ ಇಬ್ರ ಗಂಡ ಹಿಂತಿ ಗುಡಿಸಲ ಎಷ್ಟು ಹಾಕಿದ್ದ ಅಂದ್ರ ಒಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಮಲ್ಕೊಳಕ್ ಜಾಗಿಲ್ಲ, ಒಬ್ರು ಮಲ್ಕೊಳಕ್ ಬರ್ಬೇಕು, ಮತ್ತೊಬ್ಬರಿಗೆ ಮಲ್ಕೊಳಕ್ ಜಾಗ ಇಲ್ಲ, ಎಲ್ಲ ಸಾಮಾನು ಇಟ್ಕೊಂಡು ಒಬ್ಬರ ಮಕ್ಕಳು ಒಟ್ಟು ಜಾಗ ಇರಬೇಕು, ಅಷ್ಟು ಸಣ್ಣ ಗುಡಿಸಲ ಹಾಕಿದೆ. ಮತ್ತೆ ಜಾಗ ಇಲ್ಲ ಅನ್ಬೇಡ್ರಿ ನೀವು, ಫಾರೆಸ್ಟ್ ಲ್ಯಾಂಡ್ 100 ಎಕರೆ ಇತ್ತು, ಬೇಕಾದಷ್ಟು ದೊಡ್ಡ ಗುಡಿಸಲ ಹಾಕಬಹುದಾಗಿತ್ತು. ಆದ್ರೆ ಅತಿಕ್ರಮಣ ಮಾಡುವ ಕಾಲ ಅದು ಶರಣರ ಕಾಲ ಅಲ್ಲ, ಅತಿಕ್ರಮಣ ಮಾಡುವ ಕಾಲ ನಮ್ಮದಿದು. 12ನೇ ಶತಮಾನ ಅಲ್ಲ, 21ನೇ ಶತಮಾನ. ಈ ಕಾಲ ಅತಿಕ್ರಮಣ ಮಾಡೋದು. ಮನಿ ಕಡಿವಿದವು ಅಂದ್ರೆ 4 ಇಂಚ್ ಒತ್ತುದ ಅವನ ಕಡೆ. ಮನಿ ಕಡಿವಿದೀವಿ ಅಂದ್ರೆ ನಮ್ದು ಅಲ್ಲಿ ಬರ್ತತ್ರಿ, ಮಾಡ ಇಲ್ಯಾಕೆ ಬಿಟ್ಟರಿ, ನಾಳೆ ಅದ ಮಾಡ್ನಾಗ ಕುಡಿಸ್ತಾರೋ, ಮಾಡ ಇಲ್ಯಾಕೆ ಬಿಟ್ಟರಿ, ಕಿಟಕಿ ಇಲ್ಯಾಕೆ ಬಿಟ್ಟರಿ, ಜಗಳಾಡಿ ಸಾಯ್ತಾವ, ಸತ್ತು ಹೋಗ್ತಾವ, ಕಿಡಿಕಿ ಮಾಡ ಅಲ್ಲೇ ಇರ್ತಾವ, ಕಿಡಿಕಿ ಮಾಡ ಅಲ್ಲೇ ಇರ್ತಾವ. ಅತಿಕ್ರಮಣ ಮಾಡುವ ಕಾಲ ಶರಣರ ಕಾಲ ಅಲ್ಲ. ಹಾದ್ಯಾಗ ಹೋಗುವಾಗ ಒಂದು ತೊಲಿ ಬಂಗಾರ ಬಿದ್ದಿದ್ರು ಯಾವ ಶರಣರೂ ಮುಟ್ಟುತ್ತಿದ್ದಿಲ್ಲ. ಈಗ ನೀವು ಮಣಿಗೆ ಹೋಗುವಾಗ ಯವ್ವ ಕೇಳ್ತತ್ ನಾ ಹೇಳೋದು, ಏನ್ರಿ ಸ್ವಾಮಿ ಮೈ ಕಚ್ಚ ಹೇಳಕತ್ತೀಯಲ್ಲ, ನೀನು ಹಂಗೆ ಹೇಳಕತ್ತೀಯನ್, ಕೇಳೋದೇನು ಮಾಡ್ತದ. ಈಗ ನೀವು ಪ್ರವಚನ ಬಿಟ್ಟ ಮೇಲತ್ತ ನಿಮ್ಮ ಮನೆಗೆ ಹೋಗ್ತಿರಿಲ್ಲ, ಹೋಗುವಾಗ ಅಕಸ್ಮಾತ್ ಹಾದ್ಯಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತಂದ್ರೆ ಏನು ಮಾಡ್ತೀರಿ? ಏನು ಮಾಡೋಣ್ರಿ ಸ್ವಾಮಿ, 1,50,000 ಅದ, ಸುಮ್ ಬಿಡ್ತೀವಿ ಏನು ನಾವು? ಅಲ್ಲ, ಮಂದಿದ ಕಸ್ಕೊಂಡು ಬರೋರು ಮತ್ತಿನ್ನು ಹಾದ್ಯಾಗ ತಾನ ಬಿದ್ದರು ಬಿಡ್ತಾರ, ಹಾದ್ಯಾಗ ತಾನ ಬಿದ್ದರು ಬಿಡ್ತಾರೆ. ಅಕಸ್ಮಾತ್ ಪುರಾಣ ಮುಗಿದ ನಂತರ, ಪ್ರವಚನ ಮುಗಿದ ನಂತರ ನಿಮ್ಮ ಮಣಿಗೆ ಹೋಗುವಾಗ ಹಾದ್ಯಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತು ಅಂತಂದ್ರ ಏನ್ ಮಾಡ್ತೀರಂದ್ರೆ, ನೀವು 4 ಮಂದಿ ಹೊಂಟಿರ್ಬೇಕು, ನಿನಗಟ್ಟಾದ ಕಂಡಿರ್ಬೇಕು, ನೀ ಏನು ಮಾಡ್ತಿ, ಗಪ್ಪನ ನಿತ್ತ ಬಿಡ್ತಿ ಅಲ್ಲೇ. ನೀನು ಕೂಡ ಬಂದವ್ರು 3 ಮಂದಿ ಅಲ್ಲೇಕ ನಿತ್ತಿ ಬಾಲ, ಇಲ್ಲ ನಂದಟ್ಟು ಕೆಲಸದ ನಡ್ರಿ ನೀವು, ಯಾಕೆ ಅವ್ರಿಗೆ ಗೊತ್ತಾತಂದ್ರ ಮತ್ತ ನೀವು ನಡ್ರಿ, ನೀವು ನಾ ಹಿಂದಿಗಡೆ ಬರ್ತಾನ ಅಂತ ಹೇಳಿ ಅವ್ರನ್ನ ಕಳಿಸಿ ಯಾರಿಗೆ ಗೊತ್ತಾಗಲಾರ್ದಂಗ ಮತ್ತೆ ಹೋಗುವಾಗ ನೋಡ್ಕೋತ ಹೋದಿರಿ. ಮತ್ತೆ ಬಿದ್ದಿರಂಗಿಲ್ಲ, ಸುಮ್ಮನೆ ಹೇಳಾಕತ್ತೀನಿ ನಾ. ಒಂದು ಊರಾಗ ಹೇಳಾಕತ್ತೀನ್ರ, ಹಿಂಗ ಹೇಳುವಾಗ ಹೋಗ್ಬೇಕು ಅಜ್ಜಿ ಒಟ್ಟ ಬ್ಯಾಟ್ರಿ ಹಿಚ್ಚುಕೋ ಅಂತ ಹೊಂಟಿದ್ಲಂತ. ಮರುದಿವ್ಸ ಬಂದು ನನಗೆ ಹೇಳಿದ್ರು, ಹಿಂಗೆ ಹೇಳಿದ್ರು ಸ್ವಾಮಿಗಳು, ಹೋಗ್ಬೇಕು ಅಜ್ಜಿ ಬ್ಯಾಟ್ರಿ ಹಿಚ್ಕೊಂಡು ಹೊಂಟಿದ್ಲು ಹಾದ್ಯಾಗ. ನಾ ಅಜ್ಜಿನ ಕೇಳಿದ್ನಿ, ಯಾಕೆ ಅಜ್ಜಿ ಹಾದ್ಯಾಗ ಬ್ಯಾಟ್ರಿ ಹಿಚ್ಕೊಂಡು ಹೊಂಟಿದ್ದಿ, ಮತ್ತು ನೀನ ಹೇಳಿದ್ದಪ್ಪಲ್ಲ ಹಾದ್ಯಾಗ ಬಂಗಾರ. ಸುಮ್ಮನೆ ಹೇಳಿನಿ ಮುದುಕಿ, ನಾನು ಸುಮ್ಮನೆ ಹೇಳಿನಿ. ಯಪ್ಪ ಸುಮ್ಮನೆ ಹೇಳಿದ್ರು ನೀವು ಸ್ವಾಮಿಗಳು ನಿಮ್ಮ ಬಾಯಿ ಒಂದೊಂದು ಕರೆ ಇರ್ತಾವ, ಅದಕ್ಕೆ ನೋಡ್ಕೋತ ಹೋಗಿನ ತಾಕಿ ನೋಡು. ಅದನ್ನು ಹಿಂಗೆ ವಿಚಾರ ಮಾಡೋರು ನಮ್ಮ ತಾಯಂದಿರು. ಅತಿಕ್ರಮಣ ಮಾಡುವ ಕಾಲ ಶರಣರ ಕಾಲ ಅಲ್ಲ. ಶರೀಫ್ ಮುಂದೆ ಹೋಗುವಾಗ ಕಮಾಲ್, ಕಬೀರ್ ದಾಸನ ಮಗ ಕಮಾಲ್ ಮುಂದೆ ಹೊಂಟಿದ್ದಂತ, ಅವನ ಹಿಂದಿಂದ ಅವ್ರ ಅಪ್ಪ ಬರ್ತಿದ್ದಂತ ಕಬೀರ್ ಮುಂದೆ ಹೋಗುವಾಗ, ಕಮಾಲ್ ಮುಂದೆ ಹೋಗುವಾಗ ಅಲ್ಲೇನು ಬಿದ್ದಿತ್ತಂದ್ರ ಒಂದು ತೊಲಿ ಬಂಗಾರನ ಬಿದ್ದಿತ್ತಂತ, ಒಂದು ತೊಲಿ ಬಂಗಾರ ಬಿದ್ದಿತ್ತಂತ. ಅಪ್ಪ ಮುಂದೆ ಹೊಂಟಿದ್ದ, ಮಗ ಹಿಂದಿಂದ ಬರ್ತಿದ್ದ. ಕಬೀರ್ ಮುಂದೆ ಹೊಂಟಿದ್ದ, ಕಮಾಲ್ ಹಿಂದಿಂದ ಬರಾಕತ್ತಿದ್ದ. ಹಾದ್ಯಾಗ ಒಂದು ತೊಲಿ ಬಿದ್ದಿತ್ತು ಬಂಗಾರ. ಕಬೀರ್ ದಾಸ್ ನೋಡಿದ, ಅರೆ 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 ಹಾದ್ಯಾಗ ಬಂಗಾರ ಬಿದ್ದದ, ಈ ಬಂಗಾರ ನೋಡಿ ನನ್ನ ಮಗನ ಮನಸ್ಸ ಇದನ್ನ ತಗೋಬೇಕಂತಕ್ಕಂಥ ಭಾವನೆ ಏನಾದರೂ ಬಂದಿಗಿಂದಿತ್ತು, ಅದಕ್ಕೆ ನನ್ನ ಮಗನ ಮನಸ್ಸ ಕೆಟ್ಟಿಗಿಟ್ಟಿತ್ತು ಈ ಬಂಗಾರ ನೋಡಿ, ಅದಕ್ಕೆ ನನ್ನ ಮಗ ತಗೊಂಡಿಗೊಂಡಾನಂತ ಹೇಳಿ ಬಡ ಬರ್ತಕ್ಕಂಥ ಕಬೀರ್ ದಾಸ್ ಏಕದಮ ಹಾದ್ಯಾಗ ಪಟ್ನ ಗಾಡಿ ಬ್ರೇಕ್ ಹಾಕಿದ್ಕೊಳ್ಳೆ ಹೆಂಗೆ ನಿಂದಿರ್ತೈತಲ್ಲ ನಿತ್ತು ಬಿಟ್ಟ. ಹಿಂದೆ ಮಗ ಬರ್ತಿದ್ದ, ಇವೇನು ಮಾಡಿದ ಅಂದ್ರೆ ಅದೇನು ಬಂಗಾರ ಬಿದ್ದಿತ್ತು ನೋಡ್ರಿ, ಅಲ್ಲೇ ಕಾಲಿಲೆ ಒಂದಿಟ್ಟ ಅದ್ರ ಮ್ಯಾಗ ಹಿಂಗೆ ಮಣ್ಣು ಒತ್ತಿದ. ನನ್ನ ಮಗ ತಗೊಂಡು ಅಂತೇಳಿ ಅಲ್ಲೇ ನಿತ್ತ ಕಾಲಿಲೆ ಆ ಬಂಗಾರ ಮ್ಯಾಗ ಒಂದಿಟ್ಟ ಹಿಂಗೆ ಮಣ್ಣು ಚಿಮ್ಮಿದ. ಅದು ಬಂಗಾರ ಮ್ಯಾಲ ಮಣ್ಣು ಬಿದ್ದು ಪೂರ ಮುಚ್ಚಿತು. ಬಡ ಮುಂದೆ ಹೊಂಟ. ಮಗ ಹಿಂದಿಂದ ಬರಾಕತ್ತಿದ್ಲ, ಅದನ್ನ ನೋಡಿದ್ದವ, ನಮ್ಮ ಅಪ್ಪ ಯಾಕೆ ಇಲ್ಲಿ ನಿಂತಿದ್ದ, ಏನೋ ಕೆದರಾಡಕತ್ತಿದ್ದಲ್ಲ, ಏನು ಕೆದರಾಡಕತ್ತಿದ್ದ, ನಾನು ಕೆದರಾಡ್ಬೇಕತ್ತ, ಅವ ಕೆದರಾಡಕತ್ತಿದ್ದ. ಅಲ್ಲಿ ಈ ಕೆದರಾಡು ಮಂದಿ ಒಂದು ಭಾಳ ನೋಡ್ರಿ, ಒಟ್ಟು ಪಂಚಾಯತ್ಯಾಗೂ ಕೆದರಾಡವ್ರ, ಸೊಸೈಟಿಯಾಗೂ ಕೆದರಾಡವ್ರ,
ತಾಲೂಕು ಪಂಚಾಯತ್ಯಾಗು ಕೆದರಾಡವ್ರ ಒಟ್ಟು ಕೆದರಾಡು ಮಂದಿ ಭಾಳ ಒಟ್ಟು ಎಲ್ಲ ಕಡೆ. ಅವ ಹಿಂಗೆ ಕೆದರಾಡ್ ನೋಡ್ದ, ಅದು ಬಂಗಾರ ಕಾಣಕತ್ತು. ಅವ ಹೊಳ್ಳಿ ನೋಡಿದ, ಅರೇ 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 ನನ್ನ ಮಗ ಅದನ್ನು ನೋಡಕತ್ತಲ್ಲ, ಬಂಗಾರ ನೋಡಕತ್ತಲ್ಲ, ಇನ್ನು ತಗೋತಾನ, ನನ್ನ ಮಗನ ಮನಸ್ಸು ಕೆಡ್ತದ, ಬಂಗಾರ ಮ್ಯಾಗ ಆಸೆ ಆಗ್ತದ ಅಂತ ತಿಳ್ಕೊಂಡು ಓಡಿ ಬಂದ. ಅವ ಬರಗುಡ್ದ ಇವ್ ಕೇಳ್ದ, ಯಪ್ಪ ಏನು ಕೆದರಾಡಕತ್ತಿದ್ದಿ, ಇಲ್ಲೇನೋ ಕಾಲಿಲ್ಲ ಹಿಂಗೆ ಹಿಂಗೆ ಮಾಡಕತ್ತಿದ್ದಿ, ಏನು ಮಾಡಕತ್ತಿದ್ದಿ ಅಂತಂದಾಗ, ಅದೆಲ್ಲ ಬಂಗಾರ ತುಕುಡಿ ಮ್ಯಾಲ ಬಂದು ಬಿದ್ದಿತ್ರಿ. ಇವ್ ಮಗ ಹಿಂಗೆ ಹಿಂಗೆ ಕೆದರಾಡಿದ ಕೂಡಲೇ ಅಪ್ಪ ಮುಚ್ಚಿದ ಜಾಗದಾಗ ಅವ್ ಹಿಂಗೆ ಕೆದರಾಡಿದ್ದ, ಮ್ಯಾಲ ಬಂದು ಬಿದ್ದಿತ್ತದು ಬಂಗಾರದ ಒಂದು ತೊಲಿ ತುಕುಡಿ. ಅಪ್ಪ ಇಲ್ಲಿ ಏನೋ ಕೆದರಾಡಿ ಮುಚ್ಚಿದಿಲ್ಲ, ಏನು ಮುಚ್ಚಿದಿ ಅಂತ ಮಗ ಅಪ್ಪನ ಕೇಳ್ದ. ಅವ ಅಪ್ಪ ಅಂದ, ಇಲ್ಲೇನು ನಿನಗೇನು ಕಾಣವಲ್ತಾನಂದವ. ನನಗೇನು ಕಾಣವಲ್ತಿಲ್ಲೇ, ಅಲ್ಲೋ ಬಂಗಾರ ತುಕುಡಿ ಬಿದ್ದದಲ್ಲ, ಅದಕ್ಕೆ ಅದನ್ನು ನೋಡಿ ನಿನ್ನ ಮನಸ್ಸು ಏನಾದರೂ ಅದ್ರ ಮ್ಯಾಲ ಆಸೆ ಆಗಿ ಆ ಬಂಗಾರ ತಗೊಂಡಿಪ್ಪ ಅಂತ ಹೇಳಿ ಆ ಬಂಗಾರ ಮ್ಯಾಗ ಮಣ್ಣು ಮುಚ್ಚಿನಿಪ್ಪ ಅಂತ ಅಪ್ಪ ಹೇಳಿದಂತ ಕಬೀರದಾಸ. ಆಗ ಮಗ ಎಷ್ಟು ಚಂದ ಮಾತು ಹೇಳಿದ್ ನೋಡ್ರಿ. ಕಬೀರನ ಮಗ ಕಮಾಲ್ ಅವಂದು ಮಾತು ಹೇಳಿದಂತ, ಯಪ್ಪ ಇಷ್ಟು ವಯಸ್ಸಾಗ್ಯದ ನಿನಗ, 50 ವರ್ಷ ಭಗವಂತನ ಚಿಂತನೆಯೊಳಗ ಟೈಮ್ ಪಾಸ್ ಮಾಡದಿ, ಭಗವಂತನ ನಾಮಸ್ಮರಣೆಯೊಳಗ ಕಾಲ ಕಳೆದದಿ, ನಿನಗ ಇನ್ನ ಬಂಗಾರ ಬೇರೆ ಮಣ್ಣು ಬೇರೆ ಕಾಣಕತ್ತೈತೆ ನಿನಗಂದಂತವ. ನಿನಗ ಬಂಗಾರ ಬೇರೆ ಮಣ್ಣು ಬೇರೆ ಕಾಣಕತ್ತದ, ನನ್ನ ದೃಷ್ಟಿಯೊಳಗ ಬಂಗಾರ ಕಾಣವಲ್ತಿ, ಎಡ್ಡು ಮಣ್ಣ ಕಾಣಕತ್ತವ ನನಗಂದಂತವ. ಇದು ಶರಣರ ಕಾಲ. ಇನ್ನೊಬ್ಬರ ವಸ್ತು ಅಂದ್ರೆ ಮಣ್ಣು ಕಂಡಂಗೆ ಆಗ್ಬೇಕು. ನಮ್ಮಗಳು ಹಂಗಿಲ್ಲ. ಯಾರ ಕಾಯಿಪಲ್ಲೆ ಹಾಕೊಂಡು ಬಂದು ಬಾಂಡೆ ಒಂದು ಬಟ್ಲ ಕೊಟ್ರಂತ ಅದನ್ನು ಹೊಳೆ ಕೊಡಂಗೇ ಇಲ್ಲ ಅವರು. ನಿಮ್ಮೂರಾಗಲ್ರ ಮತ್ತು ನಮ್ಮ ಕಡೆ ಹೇಳ್ತಾನೆ, ನೀ ಎಲ್ಲ ಆಕಿ ಖಾರ ಹಾಕಿದ್ದು ಬಂಡೆ ಬಟ್ಲ ತಂದು ನಿಮ್ಮ ಮನ್ಯಾಗ ಇಟ್ಕೊಂಡಿವ, ಹೊಳ್ಳಿ ನೀ ಕೊಡಲಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾಳ್ರಿ. ಆ ಬಾಂಡೆದ ಮ್ಯಾಗ ಲಕ್ಷ ಇರ್ತೈತಿ. ನೀವು ಹೊರಗೆ ತೊಳ್ಯಾಕ ಬಂದಿರಂದ್ರೆ ಆಕಿ ನೋಡಿ, ಇದು ಬಟ್ಲ ನಂಬದ. ಯಾಕೆ ದಿವಸ ಕೈಯಾಗ ಆಡಿರ್ತೈತಿ, ಎಲ್ಲರಿಗೂ ಗೊತ್ತಿರ್ತೈತಿ ಬಾಂಡೆದ್ದು. ಬರೀ ಒಂದು ಬಟ್ಲ ನಾವು ಇಟ್ಕೋಬೇಕನ್ನೋ ಕಾಲ ನಮ್ಮದು. 50 ರೂಪಾಯಿದು ಸಣ್ಣ ಬಟ್ಲ ಕೊಡ್ಲಾರ್ದವ್ರು ನಾವು ಒಂದು ತೊಲಿ ಬಂಗಾರ ಶಿಖರ ಬಿಡ್ತೀವ್ರಿ. ಅಯ್ಯವ್ವ, ಅತಿಕ್ರಮಣ ಮಾಡುವ ಕಾಲ ಅದು 12ನೇ ಶತಮಾನ ಅಲ್ಲ, 21ನೇ ಶತಮಾನ. ನಾವು ಇವತ್ತು ಅತಿಕ್ರಮಣ ಮಾಡ್ತೀವಿ. ನಮಗೆ ಫಾರೆಸ್ಟ್ ಲ್ಯಾಂಡ್ ಸಾಲುವಲ್ತು, ನಮಗೆ ಪಂಚಾಯತಿ ಗೌಟಾನ್ ಸಾಲುವಲ್ತು. ಹಂಗ ಅವ್ರದ್ದು ಹೊಡಿ ಇವ್ರದ್ದು ಹೊಡಿ, ಮಗ್ಗಲು ಹೊಲದವನ ಮೇಲೆ ಏರೇರಿ ಹೋಗೋದು ಹಂಗ ಒಂದು ಸಾಲ. ನಾವು ಹೇಳ್ತಿರ್ತಾನೆ, ನನ್ನಲ್ಲಿ ಹೊಡಿಬೇಡೋ. ಏನು ಮಾಡ್ತೀವಿ ಯಾಕಂದ್ರೆ ಒಂದಿಟ್ಟು ದಬಾನ್ಕಿ, 4 ಮಂದಿ ಜಾಸ್ತಿ ಹೋಗಿ ಒದ್ದ ಬರುದು. ಯಪ್ಪ ಅವ್ರನ್ನ ಒದ್ದ ದಬಾನ್ಕಿ ಮಾಡಿ 2 ಸಾಲ ಹೊಡೆದಿ ಅವ್ರ ಹೊಲದಾಗ 2 ದಿವಸ ಹೊಡಿತೀನಿ. ಕಾಲ ಮೇಲೆ ಕೈ ಊರಿ ಹನ್ನೆರಿಗೆ ಹಂಗಾಗಿ ಮೂಲೆಗೆ ಬಿದ್ದಂದ್ರ ಹೊಡಿತೀಯನ್ ಹೋಗಿನಿ ಇಲ್ಲೋ ಯಪ್ಪ. ನೀ ಇಲ್ಲಿ ಹೊಡೆದಿ ಅಂದ್ರ ಇನ್ನೊಬ್ಬ ನಿನಕಿತ ಬಂಟ ಬರ್ತಾನ. ಇನ್ನೊಬ್ಬನ ಹೊಲದಾಗ ಅನ್ಯಾಯ ಮಾಡಿ ಅಧರ್ಮ ಮಾಡಿ ಅವನ ಹೊಲದಾಗ ನೀ ಬರ 2 ಸಾಲ ಹೊಡೆದಿ ಅಂದ್ರ ಇನ್ನೊಬ್ಬ ಬಂಟ ಬರ್ತಾನ, 1 ಎಕರೆನ ನಿಂದ ನುಂಗಿ ಕುಂಡಿರ್ತಾನ ಅವ್ನು ನಿನ್ನ ಒದ್ದ. ಪರಮಾತ್ಮ ಅಂಥವನು ಒಬ್ಬನ ಕಳಿಸ್ತಾನ್ರಿ ಭೂಮಿಗೆ. ನೀವ ಅಂತಿರ್ಲ ಒಬ್ಬನ ತಲೆ ಮ್ಯಾಗ ಒಬ್ಬನ ಕೈಯ ಇರುದ, ಅದನ್ಯಾಕೆ ಮಾಡ್ಕೋಬೇಕು? ನಂದು ಎಟ್ಟು ಹೊಡಿಯಲ್ಲ, ಇನ್ನೊಬ್ಬನ ಹೊಲ್ದಾಗ ಏರೇರಿಸಿ ಒಡ್ಡ ಯಾಕೆ ಹೋಗ್ಯಪ್ಪ? ಆ ಒಡ್ಡಿನ್ಯಾಗರ ಎಷ್ಟು ಬೆಳೆ ಓದದಿ ನೀನು, ಏನು ಮಾಡೋದದಿ? ಬೇಡ, ಜಗಳ ಬೇಡ, ದ್ವೇಷ ಬೇಡ. ಬರೀ ಒಂದು ಸಾಲಿನಿಂದ ಒಂದು ಸಾಲಿನ ಸಲುವಾಗಿ ನೀನು ಜಗಳಾಡಿದಿರಿ, ಊರು ಮಂದಿನ ಕೂಡಿ ಬಗೆಹರಿಸಿದ್ರು ಹರಿಲಿಲ್ಲ ಅಂದ್ರೆ ಯಪ್ಪ ಕೋರ್ಟಿಗೆ ಹೋಗ್ತೀರಿ. ಕೋರ್ಟ್ನಾಗಿರ್ತಕ್ಕಂಥವ್ರು ನಿಮ್ಮಂಥವ್ರನ್ನ ನೋಡ್ಕೋತನ ಕುಂತಾರೆ. ಯಾವಾಗ ಬರ್ತಾರೆ, ಯಾವಾಗ ಕೈಯಾಗ ಫೈಲ್ ಹಿಡ್ಕೊಂಡು ಕರಿ ಅಂಗಿ ಹಾಕೊಂಡು ಎದಕ್ಕೆ ಕುಂತಾರ ಅವರಲ್ಲಿ? ನಿಮ್ಮಂಥವ್ರು ಬರ್ತೀರಂತ ಕೂತಾರ ಅವರು. ನಿನಗ ಆ ಹೊಲ ಬರಂಗಿಲ್ಲ ಅನ್ನೋದು, ಆ ಸಾಲ ಹೊಡೆದದ್ದು ನಿಂದ ಅಲ್ಲ ಅನ್ನೋದು ಗೊತ್ತಿದ್ರು ಅವ್ ಕರಿ ಹಂಗೆ ಅವ್ ಹೇಳ್ತಾನೆ, ನಿಂದ ಆಯ್ತದ ಬಿಡಬೇಡ ಅವನತ್ ಹೇಳ್ತಾನವ. ಯಾಕ ಕಿತ್ಕೊಂಡು ಹೋಗ್ಬಾರ್ದಲ್ಲ, ನೀ ಅದಲ್ಲಿದೆ ಕಿತ್ಕೊಂಡು ಹೋಗ್ಬಾರ್ದಲ್ಲ, ಕೊಡ್ಬೇಕಲ್ಲ ನೀ ಮೇಲೆ ಅವಾಗ ದುಡ್ಡ ಮೇಲೆ ಕೊಡ್ಬೇಕಲ್ಲ. ನಿಮ್ಮನ್ನು ಜಗಳ ಹಚ್ತಾರ,
ನಿಮ್ಮನ್ನು ಸರ್ವನಾಶ ಮಾಡ್ತಾರ, ನಿಮ್ಮ ಹತ್ತಕ್ಕಿನ ರೊಕ್ಕ ಕಿತ್ಕೋತಾರ. ನಮ್ಮ ರೈತರು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಬೇರೆ ಯಾವುದಕ್ಕೂ ಅಲ್ಲ, ಸಣ್ಣ ಒಂದು ನ್ಯಾಯಕ್ಕಾಗಿ ಲಕ್ಷಗಂಟ್ಲೆ ಕೊಟ್ಟಿವಂದ್ರ ಎಂದು ಉದ್ಧಾರ ಆಗ್ತಾರ ನನ್ನ ರೈತರು? ಯಾವತ್ತು ನಾವು ಉದ್ಧಾರ ಆಗ್ತೀವಪ್ಪ? ದಯವಿಟ್ಟು ನನ್ನ ವಿನಂತಿ ಏನಂತಂದ್ರೆ, ಸಣ್ಣ ಕೇಸುಗಳಿದ್ದು ಅಂತಂದ್ರೆ ಊರೊಳಗೆ 4 ಮಂದಿ ಕುಂತು ಪ್ರಾಮಾಣಿಕತನದಿಂದ ನ್ಯಾಯ ಬಗೆಹರಿಸಿ ಅವಂಗಿರಲಿ ನಿಂದ ನನಗಿರಲಿ ಇಬ್ಬರೂ ಮನಸ್ಸು ಮಾಡಿ ಪರಿಹಾರ ಮಾಡ್ಕೋರಿ. ಯಾಕಂದ್ರೆ ನೀವು ಒಂದು ವೇಳೆ ಅದನ್ನು ಪರಿಹಾರ ಮಾಡ್ಕೊಳ್ಳಾರ್ದ ಆ ನ್ಯಾಯ ಆ ಕೇಸ್ ಹಂಗ ಇಟ್ಟು ಸತ್ರಿ ಅಂದ್ರೆ ಮುಂದೆ ನಿಮ್ಮ ಮಕ್ಕಳು ಬಡದಾಡಿ ಕಡದಾಡಿ ಸಾಯ್ತಾರೋ ಯಪ್ಪ ಅವರು. ನಾವು ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ಕೊಡೋಣ. ನಮ್ಮ ಮಕ್ಕಳಿಗೆ ಅವ್ರ ಕೈಯೊಳಗೆ ಕೊಡ್ಲಿ ಕೊಟ್ಟು, ಮಕ್ಕಳ ಕೈಯೊಳಗೆ ಬಡಗಿ ಕೊಟ್ಟು ನಾವು ಹೋಗುದು ಬೇಡ. ಆಜು ಬಾಜು ಅದಿವಂದ್ರೆ ಅವರು ನಾವು ಹೆಂಗಪ್ಪ ಅಂತಂದ್ರೆ ಪ್ರೇಮದಿಂದ ವಿಶ್ವಾಸದಿಂದ ಎಷ್ಟು ಒಂದು ಸಾಲಿನೊಳಗೆ ಒಂದು 10 ಸೇರ್ ಕಾಳು ಬಂದಾವು, ಬೇಡ 2-3 ಟನ್ ಕಬ್ಬು ಆದೀತು. 1,000-2,000 ರೂಪಾಯಿ ಸಲುವಾಗಿ ಲಕ್ಷಗಂಟ್ಲೆ ಯಾಕೆ ಕೋರ್ಟಿಗೆ ಕೊಡಬೇಕು, ಯಾಕೆ ಪೊಲೀಸರಿಗೆ ಕೊಡಬೇಕು? ಅವರ ಏನು ಸುದ್ದ? ಅವ್ನು ಹೋಗಿ ಕೇಸ್ ಮಾಡೋದಷ್ಟ ತಡ, ಅದು ಅನ್ಯಾಯ, ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಸೀದಾ ನಿನ್ನ ಮನೆಗೆ ಬಂದು ಬೇಡಿ ಹಾಕ್ಕೊಂಡ ಒಂದು ಸಾರಿ ಸ್ಟೇಷನ್ಗೆ ನಿನ್ನ ಕರ್ಕೊಂಡು ಹೋದ್ರಂದ್ರೆ, ನೀ ಒಂದು ಸಾಲದ ಸಲುವಾಗಿ ಒಮ್ಮೆ ಸ್ಟೇಷನ್ಗೆ ಹೋಗಿ ಬಂದಿ ಅಂದ್ರೆ ನೀ ಬಂದ ನಂತರ 100 ಎಕರೆ ಗಳಿಸಿದ್ರು ಒಂದು ಸಾಲಿನ ಸಲುವಾಗಿ ಹೋದ ಸ್ಟೇಷನ್ಗೆ ಹೋದ ಕಿಮ್ಮತ್ತು ವಾಪಸ್ ಬರಂಗಿಲ್ಲ, ಅದು ಮಾತ್ರ ವಾಪಸ್ ಬರೋದಿಲ್ಲ. ಅದಕ್ಕೆ ನಾವು ಅತಿಕ್ರಮಣ ಮಾಡೋದು ಬೇಡ, ಇನ್ನೊಬ್ಬರಿಗೆ ನೋವು ಮಾಡೋದು ಬೇಡ. ಶರಣರು ಹೆಂಗಂತಂದ್ರೆ ಅವ್ರು ಎಂದೂ ಅತಿಕ್ರಮಣ ಮಾಡುತ್ತಿದ್ದಿಲ್ಲ.